ಅಡವಿಯ ಪಕ್ಕದಲ್ಲಿ ಇರುವ ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಜೀವಿಸ್ತಾ ಇತ್ತು. ಆ ಕುಟುಂಬದಲ್ಲಿ ಮಾಯಾ ಎನ್ನುವ ಮಹಿಳೆ ಇದ್ಲು. ಅವಳ ತಂದೆ ತಾಯಿ ತುಂಬಾ ಬಡವರಾಗಿದ್ರು. ಅವಳಿಗೆ ಮದುವೆಯನ್ನು ಮಾಡಿದ್ರು. ಹೀಗೆ ಅವಳು ತುಂಬಾ ಸಣ್ಣ ವಯಸ್ಸಲ್ಲೇ ತನ್ನ ಅತ್ತೆಯ ಮನೆಗೆ ಹೋದ್ಲು. ಮಾಯನಿಗೆ ಅಡುಗೆ ಮಾಡುವುದು ಅಂದ್ರೆ ತುಂಬಾ ಇಷ್ಟ. ಎಲ್ಲಾ ರೀತಿಯ ತಿಂಡಿಗಳನ್ನು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ಲು. ಮುಖ್ಯವಾಗಿ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮ್. ಅವಳ ಅತ್ತೆ ಮನೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡ್ತಾ ಇರ್ಲಿಲ್ಲ. ಅಮ್ಮ ಮಾಯಾ, ಹೊಲಕ್ಕೆ ಹೋಗ್ಬೇಕು ಬಾ. ಅತ್ತೆ, ನನ್ ಮನೇಲಿ ಕೂತು ಅಡಿಗೆ ಮಾಡ್ಲಾ? ನನಗೆ ಹೊಲದ ಕೆಲ್ಸ ಸ್ವಲ್ಪ ಕೂಡ ಗೊತ್ತಿಲ್ಲ. ಆಗದಿಲ್ಲ ಅಂದ್ರೆ ಹೇಗಮ್ಮ, ಎಲ್ಲನೂ ಕಲ್ತ್ಕೋಬೇಕು ಬಾ. ಹೀಗೆ ಮಾಯಾ ಹೊಲದ ಕೆಲಸವನ್ನು ಮಾಡಲು ಆರಂಭಿಸಿದ್ಲು. ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ತನ್ನ ಅತ್ತೆ ಮಾವ ಹಾಗೇನೆ ಗಂಡ ಬೈತಾನೆ ಇರ್ತಿದ್ರು. ತಾನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡಿದ್ರು ಅದು ಚೆನ್ನಾಗಿಲ್ಲ ಅಂತ ಬೈತಾ ಇದ್ರು. ನಿನಗೆ ಎಷ್ಟು ಸಲ ಹೇಳಿದೀನಿ, ಅಡುಗೆ ಕೆಲ್ಸನ ಮಾಡ್ಕೊಂಡು ಇಲ್ಲೇ ಕೂರ್ಬೇಡ, ಹೊಲದ ಕೆಲ್ಸ ಕೂಡ ಮಾಡ್ಬೇಕು ಅಂತ. ಬಾ, ಅಲ್ಲಿ ಹುಲ್ಲು ತುಂಬಾ ಬೆಳೆದಿದೆ, ಅದನ್ನ ಕುಯ್ಬೇಕು. ಅತ್ತೆ, ನನಗೆ ಹುಲ್ಲನ್ನ ಹೇಗೆ ಕುಯ್ಯೋದು ಅಂತ ಗೊತ್ತಿಲ್ಲ, ನಾನು ಹೇಳಿಕೊಡ್ತೀನಿ ಬಾ. ಹೀಗೆ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟ ಮೇಲೆ ಮಾಯಾ ಅದನ್ನು ಸರಿಯಾಗಿ ಮಾಡ್ತಾ ಇದ್ಲು. ಹೊಲದಲ್ಲಿ ಇದ್ದಂತಹ ತುಂಬಾ ಹುಲ್ಲುಗಳನ್ನು ಕಿತ್ತು ಕಿತ್ತು ಅವಳು ತುಂಬಾನೇ ಸುಸ್ತಾಗಿದ್ಲು. ಸುಸ್ತಿನಿಂದ ಮಲಗಲು ಹೋಗ್ತಾ ಇದ್ದಾಗ ಆ ಸಮಯದಲ್ಲಿ ಅತ್ತೆ ಅವಳನ್ನು ಕರೆದು, ಇಲ್ ನೋಡಮ್ಮ, ಇವತ್ತು ನಾನು ಅಡುಗೆ ಮನೆಯೊಳಗೆ ಹೋಗ್ಬಾರ್ದು, ನೀನ್ ಅಡಿಗೆ ಮಾಡ್ತೀಯಾ? ಆ ಮಾತನ್ನು ಕೇಳಿ ಅವಳಿಗೆ ತುಂಬಾನೇ ಸಂತೋಷವಾಯಿತು. 2 ದಿನ ಅವಳಿಗೆ ಅಡುಗೆ ಮಾಡುವ ಅವಕಾಶ ಸಿಕ್ತು ಅಂತ ತುಂಬಾನೇ ಸಂತೋಷ ಪಡ್ತಿದ್ಲು. ಅಡುಗೆ ಮನೆಯೊಳಗೆ ಹೋಗಿ ಅವಳಿಗೆ ತುಂಬಾ ಇಷ್ಟವಾದ ಹುಲ್ಲಿನ ಗುಲಾಬ್ ಜಾಮನ್ನು ಮಾಡಲು ಆರಂಭಿಸಿದ್ಲು. ಅದೇ ಮಾಯಳ ಸ್ಪೆಷಲ್. ಯಾವಾಗ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ರು. ಮಧ್ಯಾಹ್ನ ಆಯಿತು. ಮಾಯನ ಮಾವ ಮತ್ತು ಗಂಡ ಹೊಲದಿಂದ ಬಂದು ಊಟಕ್ಕೆ ಕೂತ್ರು. ಮಾಯಾ, ಅಡುಗೆ ಆಯ್ತಾ? ಇದೋ ತಗೋಬರ್ತೀನ್ರಿ. ಆಗ ಅವಳು ಮಾಡಿದಂತಹ ಚಿಕನ್ ಬಿರಿಯಾನಿ, ಒಗ್ಗರಣೆ ಮಾಡಿದ ಮೊಸರು, ಕೆಲವು ತಿಂಡಿಗಳು, ಹಾಗೇನೆ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮನ್ನು ತಂದ್ಲು. ಅದನ್ನೆಲ್ಲ ನೋಡಿದ ಮಾವ ಮಾಯನನ್ನು ಹೊಗಳದೆ ಬೈತಾ ಇದ್ದ. ಏನಮ್ಮ ಇದೆಲ್ಲ? ನಾವು ಬಡವರು ಅಂತ ನೀನು ಮರ್ತೋದಾ? ಇಲ್ಲ ಮಾವ, ಇದನ್ನೆಲ್ಲ ನಾನು ಮನೆಯಲ್ಲಿ ಇರುವಂತಹ ವಸ್ತುಗಳಿಂದಾನೇ ಮಾಡಿದ್ದು. ತುಂಬಾ ಖರ್ಚೇನಾಗಿಲ್ಲ. ಒಂದ್ಸಲ ತಿನ್ನೋಡಿ. ಇಲ್ ನೋಡಮ್ಮ, ನೀನು ನಿನ್ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇದ್ದಿರ್ಬೋದು, ಆದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಮಗೆ ಏನ್ ಬೇಕೋ ಅದನ್ನೇ ಮಾಡ್ಕೊಡ್ಬೇಕು. ಎದುರುತ್ರ ಮಾತಾಡ್ಬಾರ್ದು. ನೀನು ಮಾಡಿದಂತಹ ಬಿರಿಯಾನಿ, ಮೊಸರು ಯಾರಾದ್ರೂ ಕೇಳಿದ್ರಾ? ಇದನ್ನೆಲ್ಲ ತೆಗ್ದಿಟ್ಟು ನಮಗೆ ಅನ್ನ ಕೊಡು, ಹಾಗೆ ಅಂತ ಹೇಳಿದ್ರು. ಅದನ್ನು ಕೇಳಿ ಮಾಯಳಿಗೆ ತುಂಬಾನೇ ದುಃಖ ಆಯಿತು. ಆದರೂ ಅದನ್ನು ತೋರಿಸಿಕೊಳ್ಳದೆ, ಮಾವಯ್ಯ, ಈ ಗುಲಾಬ್ ಜಾಮೂನ್ ಆದ್ರೂ ತಿನ್ನಿ, ಹಾಗೆ ಹೇಳಿ ಗಂಡನಿಗೆ ಕೊಡಲು ಹೋದಾಗ, ನಿನಗೆ ಏನಾದ್ರೂ ಬುದ್ಧಿ ಇದೆಯಾ? ಹುಲ್ಲಿನಿಂದ ಗುಲಾಬ್ ಜಾಮ್ ಮಾಡ್ತಾರ? ಏನದು, ಚಿಚಿ, ಹಾಗೆ ಹೇಳಿ ಅದನ್ನು ಕೆಳಗೆ ಚೆಲ್ಲಿದ. ಆಗ ಮಾಯಾ ತುಂಬಾನೇ ದುಃಖ ಪಟ್ಕೊಂಡು ತಾನು ಏನು ತಪ್ಪು ಮಾಡ್ದೆ ಅಂತ ಯೋಚನೆ ಮಾಡ್ಕೊಂಡೇ ಹೋದ್ಲು. ತಾನು ಏನು ಮಾಡಿದ್ರು ಮನೇಲಿರೋರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯೋಚನೆ ಮಾಡುತ್ತಾ ಮಧ್ಯಾಹ್ನ ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮೂನನ್ನು ಬಜಾರಿಗೆ ಕೊಡೋಣ ಅಂತ ಹೋದ್ಲು. ಅಲ್ಲಿ ಅತ್ತೆ ಹೇಳಿದಂತಹ ತರಕಾರಿಗಳು ಇತ್ತು. ಮಾಯಾ ಗುಲಾಬ್ ಜಾಮಿನ ಡಬ್ಬಿಯನ್ನು ಕೆಳಗೆ ಇಟ್ಟು ತರಕಾರಿನ ತಗೊಳ್ತಿದ್ಲು. ಆಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದ. ಅವನಿಗೆ ಪಟ್ಟಣದಲ್ಲಿ ಒಂದು ದೊಡ್ಡ ಮಿಠಾಯಿ ಅಂಗಡಿ ಇತ್ತು. ಆಗ ಅವನು ಮಾಯಳನ್ನು ನೋಡಿ ಅವಳು ಏನೋ ಸಿಹಿ ತಿಂಡಿ ಮಾಡಿ ಮಾರುವವಳು ಅಂತ ತಿಳ್ಕೊಂಡು ಆ ಬಾಕ್ಸ್ ಅನ್ನು ಕೈಯಲ್ಲಿ ತೆಗೆದು, ಇದು ಏನು? ಇದು ಹುಲ್ಲಿನ ಗುಲಾಬ್ ಜಾಮ್. ಏನು, ಹುಲ್ಲಿನ ಗುಲಾಬ್ ಜಾಮೂನ? ತುಂಬಾ ಆಶ್ಚರ್ಯವಾಗಿದೆ. ಹೌದು, ಎಷ್ಟಿದಿಕ್ಕೆ? ಇಲ್ಲ ರೀ, ನಾನಿದ್ನ ಮಾರ್ಲಿಕ್ಕೆ ತಂದಿಲ್ಲ. ಆಗ ವ್ಯಾಪಾರಿ ಮಾಯಾ ಮಾಡಿದಂತಹ ಗುಲಾಬ್ ಜಾಮೂನನ್ನು ತಿಂದ. ಆಶ್ಚರ್ಯವೇನೆಂದ್ರೆ ಇಂತಹ ಗುಲಾಬ್ ಜಾಮೂನನ್ನು ಅವನು ಇದುವರೆಗೂ ತಿಂದೇ ಇರಲಿಲ್ಲ. ಆ ಗುಲಾಬ್ ಜಾಮಿನ ರುಚಿಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟ. ಆಹಾ, ತುಂಬಾ ಅದ್ಭುತವಾಗಿದೆ. ಈ ಗುಲಾಬ್ ಜಾಮೂನನ್ನು ಮಾಡಿದ್ದು ನೀವೇನಾ? ಹಾಗೆ ಕೇಳಿದ ತಕ್ಷಣ ಮಾಯಾ ಅದಕ್ಕೆ ಹೌದು ಅಂತ ಹೇಳಿದ್ಲು. ಇಲ್ಲಿ ನೋಡಿ ಅಮ್ಮ, ನಾನು ಪಟ್ಟಣದಲ್ಲಿ ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೆ ಈ ಗುಲಾಬ್ ಜಾಮೂನ ಮಾಡಿಕೊಡ್ತೀರಾ? ಹಾಗೆ ಕೇಳಿದ ತಕ್ಷಣ ಅವಳು ಕೂಡ ಒಪ್ಕೊಂಡ್ಲು. ಪ್ರತಿ ಶನಿವಾರ ಬರ್ತೀನಿ, ನಿಮ್ ಜೊತೆಯಿಂದ ಗುಲಾಬ್ ಜಾಮೂನ್ನ ತಗೊಂಡೋಗ್ತೀನಿ, ತಗೊಳ್ಳಿ, ಅದಕ್ಕೆ ಅಡ್ವಾನ್ಸ್. ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಕೊಟ್ಟ.
ಮನೆಗೆ ಬಂದು ಮಾಯಾ ಎಲ್ಲರ ಬಳಿ ವಿಷಯವನ್ನು ಹೇಳಿದ್ಲು. ಮೊದಲು ಬೇಡ ಅಂತ ಹೇಳಿದ್ರು, ಆಮೇಲೆ ಒಪ್ಪಿಕೊಂಡ್ರು. ಆ ನಂತರ ಮಾಯಾ ಹೊಲದ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಹುಲ್ಲಿನ ಗುಲಾಬ್ ಜಾಮೂನನ್ನು ಮಾಡಲು ಆರಂಭಿಸಿದ್ಲು. ಹೇಳಿದ ಹಾಗೇನೆ ಮಿಠಾಯಿ ವ್ಯಾಪಾರಿ ಮನೆಗೆ ಬಂದು ಹಣವನ್ನು ಕೊಟ್ಟು ಗುಲಾಬ್ ಜಾಮೂನ್ನ ತಗೊಂಡು ಹೋದ. ಅದನ್ನು ನೋಡಿದ ಬ್ಯಾಂಕ್ ವ್ಯಾಪಾರಿ ಅಲ್ಲಿಗೆ ಬಂದ. ಮನೆಯೊಳಗೆ ಯಾರಿದ್ದೀರಾ ಹಾಗೆ ಕೇಳಿದ ತಕ್ಷಣ, ಹೇಳ್ರಿ, ನಾನು ಬ್ಯಾಂಕಿನಿಂದ ಬರ್ತಾ ಇದ್ದೀನಿ. ನೀವು 3 ತಿಂಗಳಿಂದ ಬ್ಯಾಂಕಿಗೆ ಲೋನೇ ಕಟ್ಟಿಲ್ಲ. ನಮ್ಮನ್ನು ಕ್ಷಮಿಸಿ. ತುಂಬಾ ದಿನಗಳಿಂದ ಮಳೆ ಬಂದ ಕಾರಣ ಬೆಳೆ ಚೆನ್ನಾಗಿ ಬೆಳೆದಿಲ್ಲ. ಅದರಿಂದ ನಮ್ಮಿಂದ ಲೋನ್ ಕಟ್ಟಲು ಸಾಧ್ಯವಾಗಲಿಲ್ಲ. ನಿಮ್ಮಿಂದ ವ್ಯವಸಾಯ ಸರಿಯಾಗಿ ಆಗಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಮಗೆ ಬೇಕಾಗಿದ್ದು ನಿಮ್ಮ ಕಷ್ಟ ಅಲ್ಲ, ಹಣ. ಮರ್ಯಾದೆಯಿಂದ ಲೋನ್ ಹಣವನ್ನು ಕಟ್ಟಿ. ಹಾಗೆ ಹೇಳಿದ ತಕ್ಷಣ ಮಾಯಾಳ ಗಂಡ ಬ್ಯಾಂಕ್ ಆಫೀಸರ್ ಕಾಲಿಗೆ ಬಿದ್ದ. ದಯವಿಟ್ಟು ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಇಷ್ಟೊಂದು ಹಣ ಕಟ್ಬೇಕಂದ್ರೆ ನಾವು ಹೇಗೆ ಕಟ್ಟೋದು? ಹಾಗೆ ಅತ್ತೆ ಹೇಳಿದ ತಕ್ಷಣ ಅದಕ್ಕೆ ಬ್ಯಾಂಕ್ ಆಫೀಸರ್, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಮ್ಮ ಕೆಲಸವನ್ನು ನಾವು ಮಾಡ್ಲೇಬೇಕು ತಾನೆ. ಸರಿ, ಆ ಹೊಲವನ್ನು ಮಾರಿ ಹಣ ಕೊಡಿ. ಹಾಗೆ ಹೇಳಿದ ತಕ್ಷಣ ಅಲ್ಲಿಗೆ ಆ ವ್ಯಾಪಾರಿ ಅವರು ಬಂದ್ರು. ಅಲ್ಲಿ ನಡೆಯುವುದನ್ನು ನೋಡಿ, ಏನ್ ನಡೀತಾ ಇದೆ ಇಲ್ಲಿ ಹಾಗೆ ಅಂತ ಕೇಳಿದ ತಕ್ಷಣ ವ್ಯಾಪಾರಿಯನ್ನು ಗುರುತಿಸಿ, ಜನಾರ್ದನ ಅವರೇ, ನೀವಾ? ಅದು ಏನು ಇಲ್ಲ ರೀ, ಇವರು ನಮ್ ಬ್ಯಾಂಕಲ್ಲಿ ಹಣವನ್ನು ತಗೊಂಡಿದ್ದಾರೆ. 3 ತಿಂಗಳಿಂದ ಕಟ್ಲೇ ಇಲ್ಲ. ಕೇಳಿದ್ರೆ ಇವತ್ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಎಷ್ಟು ಕಟ್ಬೇಕು? 30,000. ಸರಿ, ಆ ಹಣವನ್ನು ನಾನ್ ಕೊಡ್ತೀನಿ. ಹಾಗೆ ಹೇಳಿ ಹಣವನ್ನು ಕೊಟ್ಟ ತಕ್ಷಣ ಬ್ಯಾಂಕ್ ಆಫೀಸರ್ ಹಣವನ್ನು ತಗೊಂಡು ಹೋದ್ರು. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾಕೆ? ಇಷ್ಟಕ್ಕೂ ನಾನೇನ್ ಮಾಡ್ದೆ? ಅದು ನಿಮ್ಮ ಲಾಭನೇ. ನೀವು ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮ್ ತುಂಬಾನೇ ಫೇಮಸ್ ಆಗಿ ನನಗೆ ಒಂದು ದೊಡ್ಡ ಆರ್ಡರ್ ಕೂಡ ಬಂದಿದೆ. ನೀವು ಮೊನ್ನೆ ಮಾಡಿದಂತಹ ಗುಲಾಬ್ ಜಾಮ್ ತುಂಬಾನೇ ಚೆನ್ನಾಗಿ ವ್ಯಾಪಾರ ಆಯಿತು. ಅದು ಮಾತ್ರ ಅಲ್ಲ, ಇವಾಗ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ. ಹೇಳಿ ಸರ್. ಹೇಳಿದೆ ಅಲ್ವಾ, ನನಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ ಅಂತ. 100 ವಿಧದ ಸಿಹಿಗಳನ್ನು ಮಾಡ್ಬೇಕು. ನಿಮ್ಮಿಂದ ಆಗುತ್ತಾ? ಮಾಯಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಅದು ಸ್ವಲ್ಪ ಕಷ್ಟ ಸರ್. ಈ ಆರ್ಡರ್ನ ವ್ಯಾಲ್ಯೂ 10 ಲಕ್ಷ. ತುಂಬಾ ದೊಡ್ಡವರೆಲ್ಲ ಬರ್ತಾರೆ. ಇದು ಸರಿಯಾಗಿ ನಡೆದ್ರೆ ನನಗೂ ನಿನಗೂ ಒಳ್ಳೆ ಲಾಭ ಬರುತ್ತೆ. ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಮಾಯಾಳ ಕೈಯಲ್ಲಿ ಇಟ್ಟು ಅಲ್ಲಿಂದ ಹೋದ್ರು. ಮಾಯಾ ಕೂಡ ತುಂಬಾನೇ ಕಷ್ಟಪಟ್ಟು ವ್ಯಾಪಾರಿ ಹೇಳಿದಂತಹ ಸಿಹಿಗಳನ್ನು ಮಾಡಿದ್ಲು. ಮನೆಯಲ್ಲಿ ಇದ್ದ ಅತ್ತೆ ಮಾವ ಕೂಡ ಮಾಯನಿಗೆ ಸಹಾಯವನ್ನು ಮಾಡಿದ್ರು. ಫಂಕ್ಷನ್ ಅಲ್ಲಿ ಎಲ್ಲರ ದೃಷ್ಟಿ ಹುಲ್ಲಿನ ಗುಲಾಬ್ ಜಾಮೂನ್ ಮೇಲೆ ಹೋಯಿತು. ಹೀಗೆ ಅಲ್ಲಿ ಬಂದಂತವರಿಗೆ ತುಂಬಾ ಆಶ್ಚರ್ಯವಾಗಿ ಎಲ್ಲರೂ ಕೂಡ ಆ ಹುಲ್ಲಿನ ಗುಲಾಬ್ ಜಾಮೂನ್ ಅನ್ನು ತಿಂದು ಇದು ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾ ಇದ್ರು. ಸ್ವಲ್ಪ ದಿನದಲ್ಲೇ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಮಾಯಾ ಕೂಡ ಸ್ವಲ್ಪ ಜನರನ್ನು ಕೆಲಸಕ್ಕೆ ಇಟ್ಕೊಂಡು ಮಿಠಾಯಿನ ತಯಾರು ಮಾಡ್ತಾ ಇದ್ಲು. ಹೀಗೆ ಬ್ಯಾಂಕ್ ಸಾಲವನ್ನು ಕೂಡ ತೀರಿಸಿ ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿದ್ರು. ಹೀಗೆ ಮಾಯಳಿಗೆ ಊರಲ್ಲಿ ಒಂದು ದೊಡ್ಡ ಹೆಸರು ಬಂತು. ಮೊದಲು ನಾನು ಸೊಸೆ ಬಗ್ಗೆ ತಿಳ್ಕೊಳ್ಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಸೊಸೆಯ ಬಳಿ ಬಂದು, ನಮ್ಮನ್ನು ಕ್ಷಮಿಸಮ್ಮ, ನೀನ್ ಮಾತ್ರ ಇಲ್ದಿದ್ರೆ ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಬರಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿನ್ನಿಂದ ನಮ್ಮ ಬ್ಯಾಂಕ್ ಸಾಲ ಎಲ್ಲ ತೀರಿ ಇವಾಗ ನಾವು ಒಂದು ಹೊಸ ಮನೆ ಕಟ್ಟಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ನಿನಗೆ ಧನ್ಯವಾದ ಹೇಳ್ಬೇಕು. ನೀನೇಮಾ ಕಾರಣ? ಅಯ್ಯೋ ಅತ್ತೆ, ಹಾಗೆ ಹೇಳಿದ್ರೆ ಹೇಗೆ? ಸೊಸೆಯಾಗಿ ಇದೆಲ್ಲ ನನ್ನ ಕರ್ತವ್ಯ. ನಿಮ್ಮೆಲ್ಲರ ಸಂತೋಷ ತಾನೇ ನನಗೂ ಮುಖ್ಯ. ಈ ಮನೆಗೋಸ್ಕರ ಎಷ್ಟು ದೊಡ್ಡ ಕಷ್ಟ ಬೇಕಾದ್ರೂ ನಾನು ಪಡ್ತೀನಿ. ಆ ಮಾತು ಕೇಳಿ ಅವಳಿಗೆ ಅವಳ ಮೇಲೆಯೇ ನಾಚಿಕೆ ಆಯಿತು. ಇಷ್ಟು ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಅತ್ತೆ, ನಾನು ಏನು ಯೋಚನೆ ಮಾಡಿಲ್ಲ ಅಂತ ಹೇಳ್ದೆ ತಾನೇ. ನನಗೆ ನೀವು ನಮ್ಮಮ್ಮ ಬೇರೆ ಇಲ್ಲ. ಸರಿ ಬನ್ನಿ. ಹೀಗೆ ಅವಳ ಮನೆಯನ್ನು ತನ್ನ ಅತ್ತೆ ಕೈಯಿಂದ ಓಪನ್ ಮಾಡಿಸಿದ್ಲು. ಅದರಿಂದ ಊರಲ್ಲಿ ಅವಳಿಗೆ ಒಳ್ಳೆ ಗೌರವ ಸಿಕ್ತು. ಸ್ವಲ್ಪ ದಿನಗಳ ನಂತರ ವ್ಯಾಪಾರಿಗಳಿಗೆ ಮಿಠಾಯಿಯನ್ನು ಮಾಡಿಕೊಡದೆ ತಾನೇ ಹೊಸದಾಗಿ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ಲು. ಇದರ ರುಚಿ ಚೆನ್ನಾಗಿದ್ದ ಕಾರಣ ಮಾಯಾ ಸ್ವೀಟ್ಸ್ ತುಂಬಾನೇ ಫೇಮಸ್ ಆಯಿತು. ಹೀಗೆ ತುಂಬಾ ಬ್ರಾಂಚ್ಗಳನ್ನು ಓಪನ್ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾಯಾ ಸ್ವೀಟ್ಸ್ ತುಂಬಾ ಫೇಮಸ್ ಆಯಿತು. ಒಂದು ಸಣ್ಣ ಗ್ರಾಮದ ಮಹಿಳೆಯಾದ ಮಾಯಾ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಯಜಮಾನಿಯಾಗಿದ್ಲು.
ಮೀಡಿಯಾದವರೆಲ್ಲ ಅವಳ ಬೆಳವಣಿಗೆಯನ್ನು ನೋಡಿ ಅವಳನ್ನು ಭೇಟಿ ಮಾಡಲು ಬಂದ್ರು. ನನ್ನ ಕತೆ ಏನು ಅಂದ್ರೆ, ನಾನು ಒಂದು ಬಡ ಕುಟುಂಬದ ಸೊಸೆಯಾಗಿದ್ದೆ. ಆದ್ರೆ ಇವಾಗ ಇಡೀ ರಾಷ್ಟ್ರದಲ್ಲಿ ಇರುವ ಮಿಠಾಯಿ ಅಂಗಡಿಯ ಯಜಮಾನಿ. ಇದೆಲ್ಲ ನನ್ನ ಒಬ್ಬಳಿಂದ ಸಾಧ್ಯವಾಗಿಲ್ಲ. ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನನ್ನ ಅತ್ತೆ, ಮಾವ, ನನ್ನ ಗಂಡ ನನಗೆ ತೋಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಅಂತಹ ತೋಳುಗಳಿದ್ರೆ ಎಷ್ಟು ಕಷ್ಟದ ಕೆಲಸವನ್ನು ಬೇಕಾದ್ರೂ ಮಾಡಿ ಮುಗಿಸಿ ಮೇಲಕ್ಕೆ ಬರ್ಬೋದು. ನೀವು ಕೂಡ ಅಷ್ಟೇನೆ. ನಮ್ಮಿಂದ ಏನು ಸಾಧ್ಯ ಆಗೋದಿಲ್ಲ ಅಂತ ಮಾತ್ರ ಯೋಚನೆನ ಮಾಡ್ಬೇಡಿ. ಇಷ್ಟಕ್ಕೂ ನಾನು ಮಾಡಿರೋದು ಹುಲ್ಲಿನಿಂದ ಮಾಡಿದಂತಹ ಗುಲಾಬ್ ಜಾಮೂನ್. ನಾವು ಯಾವ ಸಮಯದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ನಮಗೇನೆ ಗೊತ್ತಿಲ್ಲ. ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕು. ಹೀಗೆ ಮಾಯಾ ತನ್ನ ಬೆಳವಣಿಗೆ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋದ್ಲು.